ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಅವಳು ತನಗೆ ಒಲಿಯುತ್ತಿಲ್ಲ ಎಂದು ಕತ್ತು ಕೊಯ್ದನ ಪಾಪಿ ಮೋಬಿನ್. ಫಾರಂ ನಂಬರ್ 10 ಹಾಗೂ ಹಿಸ್ಸಾ ನಕಾಶೆ ನೀಡಿ ಲಂಚದ ರೂಪದಲ್ಲಿ A4 ಸೀಟ್ 2 ಬಂಡಲಿಗೆ ಬೇಡಿಕೆ ಇಟ್ಟ ADLR. ಪರ್ಯಾಯ ವ್ಯವಸ್ಥೆ ಮಾಡದಿದ್ದಲ್ಲಿ ಉಗ್ರ ಚಳವಳಿಗೆ ಹೋರಾಟ ಸಮಿತಿ ನಿರ್ಧಾರ. AITUC ಅಂಗನವಾಡಿ ಫೆಡರೇಷನ್ನಿಂದ ಫೆಬ್ರವರಿ 2ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ. ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಜನ್ಮದಿನದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ವಾರ್ತೆಗಳ ವಿವರ. ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ MSc ಪ್ರಥಮ ಸೆಮಿಸ್ಟರ್ ವಿದ್ಯಾಭ್ಯಾಸ ಮಾಡುತ್ತಿರುವ ಸಿಫಾಳನ್ನು ಹಾಡುವಾಗಲೇ ಇಂದು ಬೆಳಗ್ಗೆ ಕತ್ತು ಸೀಳಿ ಕೊಲೆ ಮಾಡಿದ ಕೊಲೆಗಡುಕ ಮೊಬಿನ್ ನಂತರ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆಂದು ತಿಳಿದು ಬಂದಿದ್ದು, ಈ ಘಟನೆ ಇಡೀ ಜಿಲ್ಲೆಯೇ ಬೆಚ್ಚಿ ಬೀಳಿಸುವಂತಾಗಿದೆ. ಲಿಂಗಸ್ಗೂರು ಮೂಲದ ವಿದ್ಯಾರ್ಥಿನಿ ಶಿಫಾ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಇತ್ತೀಚೆಗೆ ಪ್ರವೇಶ ಪಡೆದು MSc ಪ್ರಥಮ ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಇಂದು ಬೆಳಗ್ಗೆ ಸರ್ಕಾರಿ ಬಸ್ಸಿನಲ್ಲಿ ಲಿಂಗಸ್ಗೂರಿನಿಂದ ಸಿಂಧನೂರಿಗೆ ಬಂದಿದ್ದಾಳೆ. ಕೊಲೆಗಡುಕ ಮೊಬಿನ್ ಹಿಂಬಾಲಿಸಿ ಬಂದು ನಂತರ ಅವಳನ್ನು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಗೌತಮ್ ಲೇಔಟ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿ ಏನು ನಡೆಯಿತು ಇನ್ನೂ ತಿಳಿದು ಬಂದಿಲ್ಲವಾದರೂ ಕೊನೆಗೆ ವಿದ್ಯಾರ್ಥಿನಿ ಶಿಫಾಳ ಕತ್ತು ಸೀಳಿ ಕೊಲೆಗೈದಿದ್ದಾನೆ. ನಂತರ ಲಿಂಗಸೂರಿಗೆ ತೆರಳಿ ಪೊಲೀಸ್ ಠಾಣೆಯಲ್ಲಿ ಶರಣಾದ ಬಗ್ಗೆ ಮಾಹಿತಿ ಇದೆ. ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆಗೈದ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದ್ದು, ಸೂಕ್ತ ತನಿಖೆ ನಡೆಸಿ ಶಿಫಾಳನ್ನು ಕೊಲೆಗೈದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರು. ಶಿಫಾಳ ತಂದೆ ಅಬ್ದುಲ್ ರಹೀಂ ಮಾಧ್ಯಮದವರೊಂದಿಗೆ ಮಾತನಾಡಿ, ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣ ವಿಶ್ವಾಸವಿದ್ದು ಈ ಕೃತ್ಯಕ್ಕೆ ಯಾರ ಕೈವಾಡವಿದೆ ಎಂದು ಸೂಕ್ತ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡುತ್ತಾರೆ. ಆದರೆ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗುವ ಆರೋಪಿಗಳನ್ನು ತಕ್ಷಣವೇ ಎನ್ಕೌಂಟರ್ ಮಾಡಬೇಕು. ನನ್ನ ಮಗಳಿಗೆ ಆದ ರೀತಿ ಮತ್ತೊಬ್ಬರಿಗೆ ಆಗುವುದು ಬೇಡ ಎಂದರು. ತನಿಖೆ ಮಾಡ್ತಾರ, ಅವ್ರ ಹಿಂದೆ ಯಾರದಾರ, ಯಾಕೆ ಹೊಡೆದನ, ಯಾರ ಕೈವಾಡ ಐತಿ, ಯಾವ ಉದ್ದೇಶಕ್ಕಾಗಿ ಹೊಡೆದನ, ಪೊಲೀಸರು ಕ್ರಮ ತಗೊಂತಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ವಿಶ್ವಾಸ ಐತಿ, ಅವ್ರಿಗೆ ಸಜಾ ಆಗಲೇ ಆಗ್ತೈತಿ, ಮಾಡೇ ಮಾಡ್ತಾರ ಅನ್ನೋದು ನನಗೆ ವಿಶ್ವಾಸ ಐತಿ. ನಮ್ಮ ಮಗಳಿಗೂ ನ್ಯಾಯ ಬೇಕು. ಜೊತೆಯಲ್ಲಿ ಇಂಥ ಓದೋಡ್ರಿಗೆ, ಇಂಥ ಅಮಾಯಕರು ಈ ಥರ ಮಾಡ್ತಾರಲ್ಲ, ಅವ್ರಿಗೆ ಇಮಿಡಿಯೇಟ್ಲಿ ಶೂಟ್ ಮಾಡಿಬಿಡ್ಬೇಕು ಸರ್ಕಾರ. ನಿಮ್ಮ ಹೆಸರು? ಅಬ್ದುಲ್ ವಹೀದ್. ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿದ್ದು, ಕೊಲೆಗೆ ಇದೇ ಕಾರಣ ಎಂದು ತಿಳಿದು ಬಂದಿಲ್ಲವಾದರೂ ಇದು ಒನ್ ಸೈಡ್ ಲವ್ಗೆ ಯುವತಿ ಬಲಿಯಾಗಿರಬಹುದು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ. ಯಾಕೆಂದರೆ ಇಂತಹ ಘಟನೆಗಳು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಡೆದಿವೆ. ಕೊಲೆಯಾದ ಹಾಗೂ ಕೊಲೆ ಮಾಡಿದ ಇಬ್ಬರೂ ಒಂದೇ ಧರ್ಮೀಯರಾಗಿದ್ದು, ಇನ್ನೊಂದು ದಂಗಲಿಗೆ ಆಹಾರವಾಗದೇ ಇರುವುದು ನಿಟ್ಟುಸಿರು ಬಿಡುವಂತಾಗಿದೆ. ಈ ಘಟನೆ ಖಂಡಿಸುತ್ತಾ ಸೂಕ್ತ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಚಂದ್ರಶೇಖರ್ ಗೊರೆಬಾಳ್, DH ಕಂಬಳಿ, ನಾಗರಾಜ್ ಪೂಜಾರ್, ಹುಸೇನ್ ಸಾಬ್, ಬಸವರಾಜ್ ಬಾದರ್ಲಿ, CPIMನ ಬಸವಂತರಾಯಗೌಡ ಕಲ್ಲೂರ್, ಎಸ್ ದೇವೇಂದ್ರಗೌಡ, JMSನ ಶಕುಂತಲಾ ಪಾಟೀಲ್ ಒತ್ತಾಯಿಸಿದ್ದಾರೆ. ಬಾಜಾ ಭಜಂತ್ರಿ ಬಾರಿಸುತ್ತಾ ಜಾನ್ ಸಪ್ಪಳ ಮಾಡುತ್ತಾ A4 ಸೀಟಿನ 2 ಬಂಡಲ್ಗೆ ಹೂಮಾಲೆ ಹಾಕಿಕೊಂಡು ತಹಸೀಲ್ ಆಫೀಸಿನ ಕಾರ್ಯಾಲಯದ ಆವರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪ್ರವೇಶಿಸಿದರು. ಇದೇನಿದು ಎಂದು ಕಣ್ಣು ಬಿಟ್ಟು ನೋಡುವ ಸಾರ್ವಜನಿಕರಿಗೆ ಅಚ್ಚರಿಗೆ ಕಾರಣವಾಗಿತ್ತು. ADLR ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರೊಬ್ಬರು ಸರ್ವೆ ಇಲಾಖೆಯಿಂದ ಜಮೀನಿನ ಫಾರ್ಮ್ ನಂಬರ್ 10 ಹಾಗೂ ಹಿಸ್ಸಾ ನಕಾಶೆ ಕೇಳಿದ್ದಕ್ಕೆ ವಾರಗಳವರೆಗೆ ಕಾಯಿಸಿದ್ದಲ್ಲದೆ ಕೊನೆಗೆ 10 ದಿನದ ನಂತರ ದಾಖಲೆ ಕೊಟ್ಟಿದ್ದಾರೆ. ದಾಖಲೆ ಕೊಟ್ಟ ನಂತರ ನಮ್ಮ ಕಾರ್ಯಕರ್ತನಿಗೆ ಹಾಗೆ ಹೋದರೆ ಹೇಗೆ, ನೀವು ಅಂಗಡಿಯಲ್ಲಿ 2 ಬಂಡಲ್ A4 ಸೀಟನ್ನು ತಂದು ಕೊಡಿ ಎಂದು ಕೇಳಿದ್ದಾರೆ. ಹಾಗಾಗಿ ಗೌರವಪೂರ್ವಕವಾಗಿ ಮೆರವಣಿಗೆಯಲ್ಲಿ 2 ಬಂಡಲ್ A4 ಸೀಟ್ ತಂದು ಅವರಿಗೆ ಕೊಡಲು ಬಂದಿದ್ದೇವೆ. ಸಾಹೇಬರನ್ನು ಕರೀರಿ ಎಂದು ಭೂ ದಾಖಲೆಗಳ ಇಲಾಖೆಯ ಕೆಳಹಂತದ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು. ಬಾಜಾ ಭಜಂತ್ರಿ ಬಾರಿಸಿ ಜಾಂಜ್ ಸಪ್ಪಳ ಮಾಡಿದ ಕಾರ್ಯಕರ್ತರು ಸಾಹೇಬರನ್ನು ಕರೀರಿ, ಪಾಪ ನಾವು ಅವರಿಗೆ A4 ಸೀಟ್ ಕೊಡಬೇಕು ಎಂದು ಪಟ್ಟು ಹಿಡಿದರು. ಇದಕ್ಕೆ ಭೂ ದಾಖಲೆಗಳ ಇಲಾಖೆಯ ಕೆಳಹಂತದ ಅಧಿಕಾರಿ ಒಬ್ಬರೂ ಇಲ್ಲ, ಸಾಹೇಬರು ಗೂಗಲ್ ಮೀಟಿಂಗ್ನಲ್ಲಿದ್ದಾರೆ ಎಂದು ಮನವೊಲಿಸಲು ಮುಂದಾದರೂ ಕಾರ್ಯಕರ್ತರು ಮಣಿಯಲಿಲ್ಲ. ದಾಖಲೆಗಳನ್ನು ಪಡೆಯಲು ಸರ್ಕಾರದ ನಿಯಮಗಳ ಅನ್ವಯ ಸಾರ್ವಜನಿಕರು ಹಣ ಪಾವತಿಸಿದರು. ಪುನಃ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು
ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಣಕ್ಕಾಗಿ ಬೇಡಿಕೆ ಇಡುತ್ತಿರುವುದು, ಇನ್ನಿಲ್ಲದಂತೆ ಪೀಡಿಸುತ್ತಿರುವುದು, A4 ಸೀಟ್ ತಂದುಕೊಡಿ ಇಲ್ಲವೇ ಮತ್ತೊಂದು ತಂದುಕೊಡಿ ಎಂದು ಕೇಳಿದರೆ ಸಾರ್ವಜನಿಕರು ಏನು ಮಾಡಬೇಕು ಎಂದು KRS ರಾಜ್ಯ ಯುವ ಘಟಕದ ಮುಖಂಡ ನಿರುಪಾದಿ ಗೋಮರ್ಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸರ್ವೆ ಇಲಾಖೆಯ ಅಧಿಕಾರಿಗಳು A4 ಸೀಟ್ಗಾಗಿ ಬೇಡಿಕೆ ಇಟ್ಟಿರುವ ಆಡಿಯೋವನ್ನು KRS ಮುಖಂಡರು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಾಜಿ ಅಧ್ಯಕ್ಷ ಚನ್ನಬಸವ ಸೋಮಲಾಪುರ್, ತಾಲೂಕು ಕಾರ್ಯದರ್ಶಿ ಕೃಷ್ಣ ಸುಕಲ್ಪೇಟೆ, ಮುಖಂಡರಾದ ಮೆಹಬೂಬ್, ಮುರ್ತುಜಾ ಖಾದ್ರಿ, ರಮೇಶ್, ನಾಗರಾಜ್ ಸೇರಿದಂತೆ ಇನ್ನಿತರರಿದ್ದರು. ಒಂದು ವಾರದ ಒಳಗಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದ ಹೋದರೆ ಮುಂದೆ ಉಗ್ರ ಚಳವಳಿಗೆ ಹೋರಾಟ ಸಮಿತಿ ಚಿಂತನೆ ನಡೆಸಿದೆ. ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ 1 ತಿಂಗಳ ಮೇಲಾಯಿತು. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಶಾಸಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆಯಾಗಿ 2 ಸ್ಥಳಗಳನ್ನು ಗುರುತಿಸಲಾಗಿತ್ತು. ಆಹಾರ ಇಲಾಖೆಯ ಗೋಡಾನ್ ಸುತ್ತಮುತ್ತಲಿನ ಸ್ಥಳ ಮತ್ತು ಸುಕೋ ಬ್ಯಾಂಕ್ ಮುಂದುಗಡೆ ಇರುವ ಸಹಕಾರ ಇಲಾಖೆಯ ಸ್ಥಳಗಳನ್ನು ಖುದ್ದಾಗಿ ಶಾಸಕರು ವೀಕ್ಷಿಸಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ವ್ಯವಸ್ಥೆ ಮಾಡುವ ಭರವಸೆ ನೀಡಿದರು. ಆದರೆ ಇದುವರೆಗೂ ವ್ಯವಸ್ಥೆ ಆಗಿಲ್ಲ. ಬದಲಾಗಿ ಸಹಕಾರ ಇಲಾಖೆಯ ಸ್ಥಳ ರಸ್ತೆಯ 2 ಬದಿಯಲ್ಲಿ ತಂತಿ ಬೇಲಿಯ ಫಿನಿಶಿಂಗ್ ಮಾಡಲಾಗಿದೆ. ಹೀಗಾಗಿ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಆತಂಕ ಮೂಡಿದೆ. ಆ ಸ್ಥಳ ಸಿಗಲಿಕ್ಕಿಲ್ಲ ಎನ್ನುವ ದುಗುಡದಲ್ಲಿ ಶಾಸಕರನ್ನು, ಪೌರಾಯುಕ್ತರನ್ನು ವಿಚಾರಿಸಿದರೆ ಆ ಸ್ಥಳವನ್ನು DCC ಬ್ಯಾಂಕಿಗೆ ನೀಡುವ ಸಂಬಂಧ ವ್ಯಾಪಾರಿಗಳಿಗೆ ನೀಡಲು ಅಧಿಕಾರಿಗಳು ಒಪ್ಪುತ್ತಿಲ್ಲ. ಸಚಿವರ ಜೊತೆ ಮಾತನಾಡುತ್ತೇನೆ ಎಂದು ಶಾಸಕರು ಹೇಳುತ್ತಾರೆ. ಇಷ್ಟು ದಿನ ಈ ವಿಷಯದಲ್ಲಿ ಬೇರೆ ರಾಜಕೀಯ ನಾಯಕರು ಮಧ್ಯಪ್ರವೇಶ ಅಷ್ಟಾಗಿ ಮಾಡಿರಲಿಲ್ಲ. ನಿನ್ನೆ ಕೆಲವು ವ್ಯಾಪಾರಸ್ಥರು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ MLC ಬಸವಗೌಡ ಬಾದರ್ಲಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಆಗ ಪ್ರತಿಕ್ರಿಯಿಸಿದ ಕೆ ಕರಿಯಪ್ಪ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಆದಷ್ಟು ಬೇಗ ವ್ಯಾಪಾರಸ್ಥರಿಗೆ ಸ್ಥಳ ಕಲ್ಪಿಸಿ ಎಂದಿದ್ದಾರೆ. ಒಂದು ವೇಳೆ ಅವರು ಸ್ಥಳ ನೀಡದೆ ಹೋದರೆ ಅನಿವಾರ್ಯವಾಗಿ ನಾವು ನೀವು ಸಂಘಟಕರು ಸೇರಿ ಖಾಲಿ ಜಾಗದಲ್ಲಿ ಬಂಡಿಗಳನ್ನು ಇಟ್ಟು ವ್ಯಾಪಾರಕ್ಕೆ ಅಣಿಯಾಗೋಣ ಎಂದು ವ್ಯಾಪಾರಸ್ಥರಲ್ಲಿ ಧೈರ್ಯ ತುಂಬಿದ್ದಾರೆಂದು ಬೀದಿ ಬೀದಿ ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ. ಈಗ ಶಾಸಕರು ಊರಲ್ಲಿ ಇರದೇ ಇರುವ ಕಾರಣ ಅವರು ಬರುವವರೆಗೆ ಕಾದು ಅವರ ಸಂಗಡ ಮತ್ತೊಮ್ಮೆ ಮಾತನಾಡಿ ಸಮಸ್ಯೆ ಬಗೆಹರಿಯದೆ ಹೋದರೆ ಮುಂದಿನ ಚಳುವಳಿಗೆ ಸಿದ್ಧರಾಗೋಣ ಎಂದು ಹೋರಾಟ ಸಮಿತಿ ಸದಸ್ಯರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಸರ್ಕಾರದ 6ನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಸಂಬಳ ನೀಡುವುದಾಗಿ ಘೋಷಣೆ ಮಾಡಿ ಇದುವರೆಗೂ ಈಡೇರಿಸಿಲ್ಲ. ಹೀಗಾಗಿ ಫೆಬ್ರವರಿ 2ರಂದು ಜಿಲ್ಲೆಯ ಎಲ್ಲ ಅಂಗನವಾಡಿಗಳನ್ನು ಬಂದ್ ಮಾಡಿ ಬೆಂಗಳೂರಿನಲ್ಲಿ ನಡೆಯುವ ಹೋರಾಟದಲ್ಲಿ ಭಾಗವಹಿಸುವುದಾಗಿ AITUC ಅಂಗನವಾಡಿ ಸಂಘಟನೆ ತಿಳಿಸಿದೆ. ನ್ಯಾಯಾಲಯದ ಆದೇಶದಂತೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಕನಿಷ್ಠ ವೇತನ ನಿಗದಿಗೊಳಿಸಿ ಜಾರಿಗೊಳಿಸಬೇಕೆಂದು ನಿರ್ದೇಶನ ನೀಡಿ ಫಲವಾಗಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾಸಿಕ 15,000 ಕಾರ್ಯಕರ್ತೆಯರಿಗೆ 10,000 ಸಹಾಯಕಿಯರಿಗೆ ನೀಡುವ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ಜಾರಿಯಾಗಿಲ್ಲ. 2022ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ನಿವೃತ್ತರಾದ ಎಲ್ಲ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಸೌಲಭ್ಯ ಜಾರಿಗೊಳಿಸಿ ನಿರ್ದೇಶನ ನೀಡಿತ್ತು. ಇದನ್ನು ಇನ್ನೂ ಪಾಲಿಸಿಲ್ಲ. ಹೀಗಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಫೆಡರೇಷನ್ AITUC ವತಿಯಿಂದ ಫೆಬ್ರವರಿ 2ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿದೆ ಎಂದು ಸಂಘಟನೆ ಮುಖಂಡರು ಮಾಧ್ಯಮದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ 70ನೇ ವರ್ಷದ ಜನ್ಮದಿನದ ಅಂಗವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಬ್ರೆಡ್ಡು, ಹಣ್ಣು, ಹಂಪಲುಗಳನ್ನು ವಿತರಿಸಲಾಯಿತು. ಅಥಣಿ ಸುಗರ್ ಉದ್ಯೋಗ ಸಮೂಹದ ಸಂಸ್ಥಾಪಕ ಹಾಗೂ ಜನನಾಯಕರು, ಅಭಿವೃದ್ಧಿ ಹರಿಕಾರ ಶ್ರೀಮಂತ ಪಾಟೀಲ್ ಅವರು ಅನೇಕ ರೀತಿಯ ಕೊಡುಗೆಗಳನ್ನು ತಮ್ಮ ಅವಧಿಯಲ್ಲಿ ಸಲ್ಲಿಸಿದ್ದು, ಇಂದು 70ನೇ ವರ್ಷದ ಜನ್ಮದಿನದ ಅಂಗವಾಗಿ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನಾಗೋಜಿರಾವ್ ಕರಾಡೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮರಾಠ ಕ್ಷತ್ರಿಯ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ದೇಸಾಯಿ, ವೀರೇಶ್ ಬಳಿಗಾರ್ ಜಾಲಿಹಾಳ್, ಹುಲ್ಗಪ್ಪ, ಅಮರೇಶ್ ಪೂಜಾರಿ, ಮಂಜುನಾಥ್ ತೇಲುಗರ್, ಹನುಮೇಶ್ ಗುಂಜಳ್ಳಿ, ಸುಭಾಷ್ ಪವಾರ್ ಗೋಮರ್ಸಿ, ಆದಪ್ಪ ಕನಕಗಿರಿ, ರಾಘವೇಂದ್ರ ಪವಾರ್, ನಾಗಲಿಂಗಪ್ಪ ಗುಂಜಳ್ಳಿ ಸೇರಿದಂತೆ ಶ್ರೀಮಂತ ಪಾಟೀಲ್ ಅಭಿಮಾನಿ ಬಳಗದವರು ಇದ್ದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಯ್ಯನಗೌಡ ಹಾಗೂ ವೈದ್ಯಾಧಿಕಾರಿ ನಾಗರಾಜ್ ಕಾಟವ ಚಾಲನೆ ನೀಡಿದರು. ಆಸ್ಪತ್ರೆಯ ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ತಾಲೂಕಿನ ತುರ್ವಿಹಾಳ ಪಟ್ಟಣದ ಅಮೋಘ ರೇವಣಸಿದ್ದೇಶ್ವರ ಮಠದಲ್ಲಿ ಮಾದಯ್ಯ ಸ್ವಾಮಿ ಗುರುವಿನ್ ಅವರ ನೇತೃತ್ವದಲ್ಲಿ ಬುಧವಾರ ರಾತ್ರಿ ಅವರಾತ್ರಿ ಅಮಾವಾಸ್ಯೆಯ ಪ್ರಯುಕ್ತ ಸದ್ಭಾವ ಸಂಗಮ ಆಧ್ಯಾತ್ಮ ಚಿಂತನಗೋಷ್ಠಿ ಸಮಾರಂಭ ಆಚರಿಸಲಾಯಿತು.
ಸನ್ರೈಸ್ ಕಾಲೇಜಿನಲ್ಲಿ ಮಹಾತ್ಮ ಗಾಂಧೀಜಿಯವರ 77ನೇ ಪುಣ್ಯ ಸ್ಮರಣೆ ಹಾಗೂ ವಿಶ್ವ ಕುಷ್ಠರೋಗ ದಿನವನ್ನು ಆಚರಿಸಲಾಯಿತು. ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಜೀವನ ರೂಪಿಸಿಕೊಳ್ಳೋಣ ಎಂದು ಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ ತಿಳಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಅವಳು ತನಗೆ ಒಲಿಯುತ್ತಿಲ್ಲ ಎಂದು ಕತ್ತು ಕೊಯ್ದನ ಪಾಪಿ ಮೋಬಿನ್. ಫಾರಂ ನಂಬರ್ 10 ಹಾಗೂ ಹಿಸ್ಸಾ ನಕಾಶೆ ನೀಡಿ ಲಂಚದ ರೂಪದಲ್ಲಿ A4 ಸೀಟ್ 2 ಬಂಡಲಿಗೆ ಬೇಡಿಕೆ ಇಟ್ಟ ADLR. ಪರ್ಯಾಯ ವ್ಯವಸ್ಥೆ ಮಾಡದಿದ್ದಲ್ಲಿ ಉಗ್ರ ಚಳವಳಿಗೆ ಹೋರಾಟ ಸಮಿತಿ ನಿರ್ಧಾರ. AITUC ಅಂಗನವಾಡಿ ಫೆಡರೇಷನ್ನಿಂದ ಫೆಬ್ರವರಿ 2ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ. ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಜನ್ಮದಿನದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.